ಬ್ರಹ್ಮ ಕುಮಾರೀಸ್ ಮೂಲಕ ಪ್ರಸ್ತುತ ರಾಜಯೋಗದ ಮೂಲಭೂತ ತತ್ವದ ಈ ಪ್ರಸ್ತುತೀಕರಣದಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವಿದೆ. ಈ ಪ್ರಸ್ತುತೀಕರಣವು ತಮಗೆ ಮಾನವನಿಗೆ ಸಂಬಂಧಿಸಿದ ಕೆಲವೊಂದು ಅಂತಹ ಪ್ರಶ್ನೆಗಳಿಗೆ ಬುನಾದಿಗಳ ರೋಚಕ ಉತ್ತರಗಳನ್ನು ನೀಡಲಿದೆ. ಯಾವುದರ ಇತಿಹಾಸವು ಅತ್ಯಂತ ಪ್ರಾಚೀನವಾಗಿದೆ. ನಾನು ಯಾರು? ನಾನೇನಾಗಿದ್ದೇನೆ? ಮಾನವನ ಚೈತನ್ಯ ಏನಾಗಿದೆ? ನಮ್ಮ ಸತ್ಯ ಪರಿಚಯವೇನು? ಹಾಗೂ ನಾವು ಆ ಸತ್ಯತೆಯ ಸಮೀಪ ಹೇಗೆ ತಲುಪಬಹುದು ಅಥವಾ ಅದರ ಮೂಲ ಪರಿಚಯವನ್ನು ಹೇಗೆ ಅರಿಯಬಹುದು? ಇದೆಲ್ಲದರ ಸವಿಸ್ತರವಾಗಿ ತಿಳಿಯೋಣ ಬನ್ನಿ. ಯಾವಾಗ ಒಬ್ಬ ವ್ಯಕ್ತಿ ದರ್ಪಣದಲ್ಲಿ ಸ್ವಯಂವನ್ನು ನೋಡಿಕೊಳ್ಳುತ್ತಾನೆ, ಸಾಮಾನ್ಯವಾಗಿ ಅವನು ತನ್ನದೇ ಪ್ರತಿಬಿಂಬವನ್ನು ನೋಡುತ್ತಾನೆ. ಆ ದರ್ಪಣದಲ್ಲಿ ತನ್ನದೇ ಬಾಹ್ಯ ಸ್ವರೂಪವನ್ನು ದರ್ಶಿಸಿಕೊಳ್ಳುತ್ತಾನೆ. ಆದರೆ ಮಾನವ ತನ್ನ ಆಂತರ್ಯವನ್ನು ಅರಿಯುವುದು ಅತಿ ಅವಶ್ಯಕವಾಗಿದೆ. ವಿಶ್ವದ ಸರ್ವಧರ್ಮ ಸತ್ತ ಅಧಿಕಾರಿಗಳ ಮಾನ್ಯತೆ ಇದಾಗಿದೆ. ಮಾನವನ ನಿರ್ಮಾಣವು ಎರಡು ಮುಖ್ಯ ವಸ್ತುಗಳ ಸಮ್ಮಿಳಿತದಿಂದಾಗಿದೆ: ಪ್ರಕೃತಿ, ಪುರುಷ. ಪ್ರಕೃತಿಯನ್ನ ಈ ಸ್ಥೂಲ ನೇತ್ರಗಳಿಂದ ನೋಡಬಹುದು, ಆದರೆ ಪುರುಷ ಅರ್ಥಾತ್ ಆತ್ಮ ಇದೊಂದು ಅದೃಶ್ಯ ಶಕ್ತಿಯಾಗಿದೆ. ಇದನ್ನು ಸ್ಥೂಲ ನೇತ್ರಗಳಿಂದ ನೋಡಲಾಗದು. ಹಾಗೆಯೇ ಯಾರೊಬ್ಬರ ಬಳಿಯೂ ಇದರ ಸಂಪೂರ್ಣ ಪರಿಚಯವಾಗಲಿ ಅಥವಾ ಯಥಾರ್ಥ ಜ್ಞಾನವೂ ಇಲ್ಲ. ರಾಜಯೋಗದ ಅಂತರ್ಗತವು ನಮ್ಮ ಜೀವನದಲ್ಲಿ ಅಧಿಕಾಂಶ ಸಮಸ್ಯೆಗಳು ಹೀಗಾಗಿ ಉತ್ಪನ್ನವಾಗುವುವು, ಏಕೆಂದರೆ ಸ್ವಯಂ ವಾಸ್ತವಿಕ ಸ್ವರೂಪವನ್ನ ಮರೆತಿರುವುದು ಹಾಗೂ ಪೂರ್ಣ ರೂಪದಲ್ಲಿ ಬಾಹ್ಯ ಜಗತ್ತಿನೊಳಗೆ ಸಂಪೂರ್ಣ ಲುಪ್ತವಾಗಿರುವುದು. ಒಂದು ಅಂತಹ ಜಗತ್ತಿನಲ್ಲಿ ಕೇವಲ ಒಂದು ಪ್ರತಿಬಿಂಬದಂತೆ ಅಥವಾ ಮೃಗ ತೃಷ್ಣದ ಸಮಾನವಾಗಿದೆ. ಇದರ ನಿಖರವಾದ ಅಸ್ತಿತ್ವವಿಲ್ಲ. ಆದರೆ ಯಾವಾಗ ನಮಗೆ ನಮ್ಮ ಅಸ್ತಿತ್ವದ ವಾಸ್ತವಿಕ ಪರಿಚಯವಾಗುವುದೋ, ಮತ್ತೊಬ್ಬರ ಪ್ರತಿ ನಮ್ಮ ದೃಷ್ಟಿಕೋನ ತನ್ನಿಂತಾನೇ ಬದಲಾಗುವುದು. ಆತ್ಮದ ಪರಿಚಯವಾಗುತ್ತಿದ್ದಂತೆ ನಾವು ಸ್ವಯಂಗೆ ಸ್ವಯಂ ಸರ್ವ ಪ್ರಕಾರದ ಸೀಮಿತಗಳಿಂದಾಚೆ ಹೊರಬಂದು ಜಾತಿ, ಧರ್ಮ, ಭಾಷೆ, ವರ್ಣಾದಿಗಳ ಸಂಕುಚಿತ ಧ್ಯೇಯಗಳಿಂದ ಮುಕ್ತರಾಗುತ್ತೇವೆ. ದೇಹದ ಧರ್ಮಕ್ಕೆ ಆಧಾರಿತವಾದ ಸ್ವಯಂವನ್ನು ಹಿಂದೂ, ಮುಸ್ಲಿಂ, ಸಿಖ್ ಇತ್ಯಾದಿ ತಿಳಿಯದೆ ಆತ್ಮದ ಸಂಬಂಧದಲ್ಲಿ ಆತ್ಮ ಸಹೋದರತ್ವದ ಭಾವ, ವಸುಧೈವ ಶಾಂತ ಸ್ವರೂಪ ಆತ್ಮನಾಗಿದೆ. ಇಲ್ಲಿಯವರೆಗೂ ಈ ವಿಷಯ ಸ್ಪಷ್ಟವಾಯಿತು. ನಾವೆಲ್ಲರೂ ಆತ್ಮಗಳಾಗಿದ್ದೇವೆ. ಪ್ರತ್ಯೇಕ ಉತ್ತರಗಳು ಅನೇಕ ನವೀನ ಪ್ರಶ್ನೆಗಳನ್ನ ಉತ್ಪನ್ನ ಮಾಡುತ್ತವೆ ಎಂದು ನಮಗೆ ಗೊತ್ತಿದೆ. ನಾವು ಶುದ್ಧ, ಶಾಂತ, ಅವಿನಾಶಿ ಆತ್ಮಗಳಾಗಿದ್ದೇವೆ. ಆದರೆ ಪ್ರಶ್ನೆ ಮೂಡೋದು, ನಾವು ಬಂದಿದ್ದಾದರೂ ಎಲ್ಲಿಂದ? ಹಾಗೆಯೇ ಈ ವಿಶ್ವ ನಾಟಕ ಪೂರ್ಣವಾದಾಗ ಹೋಗುವುದಾದರೂ ಎಲ್ಲಿಗೆ? ಅಂತಿಮವಾಗಿ ನಮ್ಮ ಅಸ್ತಿತ್ವವೇನು? ಈ ನಿರಂತರತೆಯ ರಹಸ್ಯದ ಗುಟ್ಟೇನು? ಯಾವ ರೀತಿ ಸ್ವಯಂವನ್ನು ಪೂರ್ಣ ರೂಪದಿಂದ ಅರಿಯಲು ತಮ್ಮ ಆಂತರಿಕ ಪರಿಶೀಲನೆ ಅತಿ ಮುಖ್ಯವೋ, ಅದೇ ರೀತಿ ನಮ್ಮ ವಾಸ್ತವಿಕ ಲೋಕದ ಜ್ಞಾನೋದಯಕ್ಕಾಗಿ ಈ ಪ್ರಪಂಚದಿಂದ ಭಿನ್ನರಾಗುವುದು ಅಷ್ಟೇ ಅವಶ್ಯಕ. ಈ ಆಕಾಶಮಂಡಲದ ಗೃಹ ತಾರೆಗಳ ಬಗ್ಗೆ ಈಗಿನ ವಿಜ್ಞಾನವು ಕೆಲವಷ್ಟು ವಿಷಯಗಳನ್ನ ತಿಳಿಸಿದೆ. ಆದರೆ ಇದೆಲ್ಲದಕ್ಕಿಂತ ಭಿನ್ನವಾಗಿರುವ ಅಂತಹದೊಂದು ಲೋಕವಿದೆ, ಎಲ್ಲಿಗೆ ವಿಜ್ಞಾನ ತಲುಪೋದು ಅಸಾಧ್ಯ. ಅಲ್ಲಿಗೆ ಮನಬುದ್ಧಿಯ ಮೂಲಕ ಮಾತ್ರ ತಲುಪಬಹುದಾಗಿದೆ ಅಥವಾ ಬುದ್ಧಿಯ ಮೂಲಕ ನೋಡಬಹುದಾಗಿದೆ. ಆ ನಿರಾಕಾರಿ ಲೋಕವು ಹೊಂಬಣ್ಣದ ಬೆಳಕಿನಿಂದ ಕೂಡಿರುವ
ದಿವ್ಯವಾದ ಲೋಕ, ಯಾವುದಕ್ಕೆ ಪರಮಧಾಮ, ಶಾಂತಿಯ ಧಾಮ, ಬ್ರಹ್ಮ ಮಹಾತತ್ವವೆಂದು ಕರೆಯಲಾಗುವುದು. ಹೇಗೆ ಅಂತರಿಕ್ಷ ಯಾತ್ರೆಯು ಅಂತರಿಕ್ಷದ ಕಕ್ಷೆಯ ಶಾಂತಿಯ ಬಗ್ಗೆ ಚರ್ಚೆ ಮಾಡುತ್ತಾರೆ. ಈಗ ನಮಗೆ ಈ ಜ್ಞಾನೋದಯವಾಯಿತು. ನಾವು ಈ ಸೃಷ್ಟಿಯ ಮೇಲೆ ಶರೀರದಲ್ಲಿದ್ದರೂ ನಾವು ನಮ್ಮ ಸಂಕಲ್ಪ ಶಕ್ತಿಯ ಮೂಲಕ ಶಾಂತ, ತೇಜೋಮಯ ಹಾಗೂ ಸುವರ್ಣಮಯ ಪ್ರಕಾಶಲೋಕದ ಪರ್ಯಟನೆ ಮಾಡಬಹುದಾಗಿದೆ. ಎಲ್ಲಿ ನಾವಾತ್ಮರು ನಿವಾಸ ಮಾಡುತ್ತೇವೆ. ನಾವು ಒಂದು ಬಹುಮುಖ್ಯ ಸಂಗತಿಯನ್ನ ಮರೆತಿದ್ದೇವೆ. ಯಾರು ಪರಮ ದಿವ್ಯ ಸ್ತ್ರೋತ ಆಗಿದ್ದಾರೆ, ಯಾರಿಂದ ನಮಗೆ ಸರ್ವಶಕ್ತಿಗಳು ಹಾಗೂ ದಿವ್ಯ ಗುಣಗಳು ಪ್ರಾಪ್ತಿಯಾಗುವುದೋ, ಹಾಗೆಯೇ ಯಾರ ಸಾನ್ನಿಧ್ಯದಲ್ಲಿ ಬಂದು ನಮ್ಮ ಜನ್ಮ ಜನ್ಮಾಂತರಕ್ಕಾಗಿ ಸಂಪನ್ನವಾಗುವುದು. ನೀವೆಲ್ಲರೂ ನನ್ನನ್ನು ಎಷ್ಟೆಲ್ಲ ನಾಮಗಳಿಂದ ಕರೆಯುತ್ತೀರಾ. ಗಾಡ್, ಜೆಹೋವಾ, ಪರಮಾತ್ಮ, ಶಿವ, ಅಲ್ಲಾ, ಗುರುದ್ವಾರೆ, ಮಂದಿರ, ಮಸ್ಜಿದ್, ಚರ್ಚ್ ಮತ್ತು ಮೂರ್ತಿಗಳನ್ನು ಮಾಡಿ ನನ್ನ ಹೆಸರಿನಲ್ಲಿ ಎಷ್ಟೆಲ್ಲ ಯುದ್ಧಗಳನ್ನು ಮಾಡಿದಿರಾ. ನನ್ನ ಪ್ರತಿ ಬಲಿಗಳನ್ನು ಕೊಟ್ಟಿದ್ದೀರಾ. ನೀವು ನನ್ನನ್ನು ಕಣ ಕಣದಲ್ಲಿ ಕೂಗಿ ಸರ್ವವ್ಯಾಪಿ ಮಾಡಿದಿರಿ. ಯಾವಾಗ ಸಂಕಟ ಅಥವಾ ದುಃಖದ ಕ್ಷಣಗಳಲ್ಲಿ ನೀವು ನನ್ನನ್ನು ನೆನಪು ಮಾಡಿದ್ರಿ, ಅದೇ ಸುಖದ ಗಳಿಗೆಯಲ್ಲಿ ನನ್ನನ್ನು ಮರೆಯುತ್ತೀರಾ. ನೀವು ಜನ್ಮ ಜನ್ಮಾಂತರ ದೇವತಾ ರೂಪದಲ್ಲಿ ನನ್ನನ್ನು ಪೂಜಿಸಿದ್ರಿ, ಆದರೂ ನನ್ನನ್ನು ಗುರುತಿಸಲಿಲ್ಲ. ಗುರು ಗೋಸಾಯಿಗಳು ಮಾನವಾತ್ಮರಿಗೆ ನನ್ನ ಮಾರ್ಗ ತೋರಿಸಲು ಪ್ರಯತ್ನಿಸಿದರು, ಆದರೂ ನಾನ್ಯಾರಿಗೂ ಪ್ರಾಪ್ತನಾಗಲಿಲ್ಲ. ನಾನೇ ನಿನ್ನ ಮಾತಾ ಹಾಗೂ ಪಿತನಾಗಿದ್ದೇನೆ. ನಾನು ನಿನ್ನವನಾಗಿದ್ದೇನೆ. ನೀನು ನನ್ನೊಂದಿಗೆ ಸರ್ವ ಸಂಬಂಧ ಜೋಡಿಸಬಹುದಾಗಿದೆ. ನಿನ್ನಂತೆ ನಾನು ಜನ್ಮವಾಗುವುದಾಗಲಿ ನಿನ್ನಂತೆ ಮರಣವಾಗುವುದಾಗಲಿ ಇಲ್ಲವೇ ಇಲ್ಲ. ನಾನು ಒಂದು ಜ್ಯೋತಿ. ನನ್ನ ಸ್ವರೂಪ ಅತಿ ಸೂಕ್ಷ್ಮ ಬಿಂದುವಾಗಿದೆ. ಜ್ಯೋತಿ ಪುಂಜನಾಗಿದ್ದೇನೆ. ಇದನ್ನ ಸ್ಥೂಲ ನಯನಗಳಿಂದ ನೋಡಲಾಗದು. ನೀನು ಸಹ ನನ್ನಂತೆ ಜ್ಯೋತಿ ಬಿಂದು ಆತ್ಮನಾಗಿದ್ದೀಯ. ನನ್ನ ಧಾಮ ಶಾಂತಿಧಾಮ, ಎಲ್ಲಿ ಸರ್ವತ್ರ ಶಾಂತಿಯೇ ಶಾಂತಿ ಇದೆ. ಒಂದು ಸಮಯದಲ್ಲಿ ನನ್ನೊಂದಿಗೆ ನೀವೆಲ್ಲ ಆತ್ಮಗಳು ಆ ಸುವರ್ಣ ರಂಗಿನ ದಿವ್ಯಲೋಕದಲ್ಲಿ ವಾಸವಾಗಿದ್ರಿ. ಪುನಃ ಅಲ್ಲಿಂದ ಬಂದು ಈ ಸ್ಥೂಲ ಜಗತ್ತಿನಲ್ಲಿ ಶರೀರ ಧಾರಣೆ ಮಾಡಿದ್ರಿ. ತದನಂತರ ನಿಮ್ಮ ಜೀವನ ಚಕ್ರ ಪ್ರಾರಂಭವಾಯಿತು. ಸಮಯ ಕಳೆದಂತೆ ನನ್ನನ್ನು ಹಾಗೂ ನಿಮ್ಮ ಮನೆಯನ್ನು ಮರೆತಿರಿ. ನಾನು ಪುನಃ ಬಂದಿದ್ದೇನೆ ನಿಮಗೆ ಸಮಯದ ಮಹತ್ವ ಹಾಗೂ ರಹಸ್ಯವನ್ನ ತಿಳಿಸಿಕೊಡಲು. ನಾನು ಪುನಃ ಅವತರಿಸಿದ್ದೇನೆ. ನಿಮಗೆ ಆ ಎಲ್ಲ ಸಂಗತಿಗಳನ್ನು ನೆನಪು ತರಿಸಲು. ಯಾವುದನ್ನ ನೀವು ಮರೆತಿದ್ದೀರಾ, ನಾನು ಪುನಃ ಬಂದಿದ್ದೇನೆ. ನಿನಗೆ ಪ್ರೇಮ, ಶಾಂತಿ ಹಾಗೂ ಶಕ್ತಿಯಿಂದ
ಭರ್ಪೂರ್ ಮಾಡಲು. ನೆನಪು ಮಾಡು ಮಗು, ನನ್ನನ್ನು ನೆನಪು ಮಾಡು. ಪರಮಾತ್ಮನೊಂದಿಗೆ ನಮ್ಮ ಅವಿನಾಶಿ ಸಂಬಂಧವಿದೆ. ಆದರೆ ಅವಿನಾಶಿ ಸಂಬಂಧದ ಸತ್ಯಾನುಭೂತಿ ಹೇಗೆ ಮಾಡೋದು? ಬನ್ನಿ, ಈಗ ನಾವು ನಿಮ್ಮ ಪುನರ್ಜನ್ಮದ ಗುಹ್ಯ ರಹಸ್ಯದ ಯಾತ್ರೆಗೆ ಕರೆದೊಯ್ಯುತ್ತೇವೆ. ಹೇಗೆ ಆತ್ಮ ಒಂದು ದೇಹ ಬಿಟ್ಟು ಮತ್ತೊಂದು ದೇಹವನ್ನು ಧರಿಸುವುದು, ನಾವಾತ್ಮ ಅವಿನಾಶಿಯಾಗಿದೆ ಹಾಗೂ ಈ ಭೌತಿಕ ಶರೀರ ಒಂದು 3 ಆಯಾಮಗಳ ಸಂಧಾನದಂತಿದೆ. ಇದರಿಂದ ನಮ್ಮನ್ನು ನಾವು ವ್ಯಕ್ತಪಡಿಸುತ್ತೇವೆ ಹಾಗೂ ಈ ಬಾಹ್ಯ ಜಗತ್ತಿನ ಅನುಭೂತಿ ಮಾಡುತ್ತೇವೆ. ಮಾನವನ ಜೀವನ ಅನೇಕ ಸ್ವಾರಸ್ಯಕರ ಅನುಭವಗಳಿಂದ ತುಂಬಿದೆ. ಆದರೂ ನಮ್ಮ ಮುಂದೆ ಅನೇಕ ನವೀನ ಹಾಗೂ ರಹಸ್ಯಮಯ ಪ್ರಶ್ನೆಗಳು ಸಮಯ ಪ್ರತಿ ಸಮಯ ಉಪಸ್ಥಿತವಾಗುತ್ತಾ ಇರುವುದು. ಪುನರ್ಜನ್ಮದ ಮಾಧ್ಯಮದಿಂದ ಈ ತರಹದ ಸಂಗತಿಗಳು ಬಿಡಿಸಲಾಗದ ನಿಘಂಟಾಗಿದ್ದರೂ ಬಿಡಿಸಲ್ಪಡುತ್ತವೆ. ಯಾಕಾಗೆ? ಒಂದು ಮಗು ಜನ್ಮತಃ ಯಾವುದೇ ಒಂದು ವಿಶೇಷ ಕಲೆಯಲ್ಲಿ ನಿಪುಣರಾಗಿರುತ್ತಾರೆ. ಅಥವಾ ಯಾಕಾಗೆ ಅನ್ನಿಸುವುದು? ಯಾವುದಾದರೊಬ್ಬ ವಿಶೇಷ ವ್ಯಕ್ತಿಯನ್ನು ನೋಡಿದರೆ ನಮಗೆ ಇವರೊಂದಿಗೆ ಪೂರ್ವದಲ್ಲಿ ಪರಿಚಯವಿದೆ ಎಂಬಂತೆ. ಈ ರೀತಿಯ ನಿಶಾನಿಗಳು, ಸಂಗತಿಗಳು ನಮಗೆ ನಮ್ಮ ಪೂರ್ವದ ಕಡೆಗೆ ಕರೆದೊಯ್ಯುತ್ತದೆ. ವಿಜ್ಞಾನ ಹೇಳುತ್ತದೆ, ಊರ್ಜಾವನ್ನು ಉತ್ಪನ್ನವಾಗಲಿ ನಾಶವಾಗುವುದಾಗಲಿ ಮಾಡಲು ಅಸಾಧ್ಯ. ಅದೇ ರೀತಿ ಆತ್ಮ ಒಂದು ಊರ್ಜಾ ಶಕ್ತಿಯಾಗಿದೆ. ವಾಸ್ತವದಲ್ಲಿ ಆತ್ಮ ಒಂದು ಆಧ್ಯಾತ್ಮಿಕ ಊರ್ಜಾ ಶಕ್ತಿಯಾಗಿದೆ. ಕೇವಲ ಅದರ ಸ್ವರೂಪ ಬದಲಾಗುತ್ತದೆ. ಆತ್ಮಕ್ಕೆ ಮರಣವಿಲ್ಲ, ಅವಿನಾಶಿ. ಯಾವ ರೀತಿ ಮಾವಿನ ಬೀಜದಿಂದ ಮಾವಿನ ಮರವೇ ಉತ್ಪನ್ನವಾಗುವುದು, ಅದೇ ರೀತಿ ಮನುಷ್ಯ ಬೀಜದಿಂದ ಮನುಷ್ಯ ರಚನೆ ಆಗುತ್ತದೆ. ಅರ್ಥಾತ್ ಮನುಷ್ಯಾತ್ಮನೇ ಆಗುವುದು. ಸತ್ಯ ಅರ್ಥದಲ್ಲಿ ಯಾವುದೇ ಆತ್ಮಕ್ಕೆ ಮರಣವಿಲ್ಲ. ಆದರೆ ತನ್ನ ಪೂರ್ವಜನ್ಮದ ಕರ್ಮದ ಖಾತೆಯನ್ನು ಚುಕ್ತಗೊಳಿಸಲು ಅಥವಾ ಇಚ್ಛೆಗಳನ್ನು ಪೂರ್ಣಗೊಳಿಸಲು ಪದೇ ಪದೇ ಪುನರ್ಜನ್ಮವನ್ನು ಪಡೆಯುವುದು. ಪುನರ್ಜನ್ಮದ ಅವಧಾರಣೆಯ ವರ್ತಮಾನದ ಕ್ರಿಯಾಕಲಾಪಗಳನ್ನು ಪರಿವರ್ತನೆ ಮಾಡಲು ಹಾಗೂ ಯಾವುದೆಲ್ಲವೂ ಘಟಿಸಿದೆ ಅದನ್ನು ಸಹಜವಾಗಿ ಸ್ವೀಕರಿಸಲು ಶಕ್ತಿ ನೀಡುತ್ತದೆ. ಮಾನಸಿಕ ಸಂಕೀರ್ಣತೆಯನ್ನು ತೊಡೆದು ನಮಗೆ ಸ್ವತಂತ್ರತೆ ಹಾಗೂ ವಿಶಾಲ ದೃಷ್ಟಿಕೋನವನ್ನು ಪ್ರದಾನ ಮಾಡುತ್ತದೆ. ಸದಾ ನೆನಪಿರಲಿ, ಇಲ್ಲಿ ಯಾರೂ ಮರಣಿಸಿಲ್ಲ, ಮರಣವಾಗುವುದಿಲ್ಲ. ಪ್ರತಿಯೊಬ್ಬರೂ ನಯಾ ಪಾತ್ರ ನಿರ್ವಹಿಸಲು ಶರೀರವೆಂಬ ವಸ್ತ್ರವನ್ನು ಬದಲಿಸುತ್ತಾರೆ. ಆತ್ಮ ತನ್ನ ಭೌತಿಕ ಶರೀರವೆಂಬ ಮಾಧ್ಯಮದಿಂದ ಅನೇಕ ಕರ್ಮ ಮಾಡುತ್ತದೆ. ಸಕಾರಾತ್ಮಕ, ನಕಾರಾತ್ಮಕ, ಉಪಯೋಗಿ, ಅವಶ್ಯಕ, ವ್ಯರ್ಥ ಹಾಗೂ ಸಾಧಾರಣ.
ನಮಗೆ ಗೊತ್ತಿದೆ, ಪ್ರತಿ ಕರ್ಮಕ್ಕೆ ಸಮಾನ ಹಾಗೂ ವಿಪರೀತ ಪ್ರತಿಕ್ರಿಯೆ ಅವಶ್ಯವಾಗಿರುತ್ತದೆ. ಅಂದ ಮೇಲೆ ಬನ್ನಿ, ನಾವು ಕರ್ಮದ ಗುಹ್ಯ ರಹಸ್ಯ ಹಾಗೂ ಕ್ರಿಯಾ ಪ್ರತಿಕ್ರಿಯೆಗಳ ಬಗ್ಗೆ ಚರ್ಚಿಸೋಣ. ಪ್ರಸ್ತುತ ಸಮಯದ ವಿಚಾರಧಾರೆಯ ಅನುಸಾರ ಮನುಷ್ಯ ತನ್ನ ದುರ್ಭಾಗ್ಯದ ದೋಷಾರೋಪಣವನ್ನು ಮತ್ತೊಬ್ಬರ ಮೇಲೆ ಹೇರುತ್ತಾನೆ. ಆದರೆ ಕರ್ಮ ಸಿದ್ಧಾಂತ ಅಥವಾ ಕಾರಣ ಮತ್ತು ಪ್ರಭಾವ ಸಿದ್ಧಾಂತದ ಅನುಸಾರ ಈ ವಿಷಯ ಸಿದ್ಧವಾಗುತ್ತದೆ. ಅಂದರೆ ನಮ್ಮ ಜೊತೆ ನಡೆಯುವ ಘಟನೆಗಳೆಲ್ಲ ಒಳ್ಳೆಯದು ಹಾಗೂ ಕೆಟ್ಟ ಘಟನೆಗಳ ಕಾರಣ ಏನಾಗಿದೆ ಹಾಗೂ ತಮ್ಮ ಜೀವನವನ್ನು ಉತ್ತಮ ನಿರ್ವಿಘ್ನ ಮಾಡಿಕೊಳ್ಳಲು ನಾವು ಏನು ಮಾಡಬಹುದು. ನ್ಯೂಟನ್ನ ಸಿದ್ಧಾಂತ ಈ ರೀತಿ ಹೇಳುತ್ತದೆ, ಪ್ರತಿಯೊಂದು ಕರ್ಮ ಅಥವಾ ಕ್ರಿಯೆಗೆ ವಿಪರೀತ ಪ್ರತಿಕ್ರಿಯೆ ಆಗುವುದು. ಜೀಸಸ್ ಕ್ರೈಸ್ಟ್ ಕೂಡ ಹೀಗೆ ಹೇಳುತ್ತಾರೆ, ನಾವು ಯಾವ ಬೀಜವನ್ನು ಬಿತ್ತುತ್ತೇವೋ ಅದೇ ರೀತಿಯ ಫಲವನ್ನು ಪಡೆಯುತ್ತೇವೆ. ಒಂದು ವೇಳೆ ನಾವು ಅನ್ಯರ ಪ್ರತಿ ದುಷ್ಕರ್ಮ ಮಾಡುತ್ತೇವೆ ಅಂದರೆ ನಿಶ್ಚಿತವಾಗಿ ಅದೇ ಕರ್ಮ ನಮ್ಮ ಮೇಲೆ ವಿಪರೀತವಾಗಿ ಕಾರ್ಯ ಮಾಡುತ್ತದೆ. ಸಕಾರಾತ್ಮಕ ಕರ್ಮಕ್ಕೆ ಪರಿಣಾಮ ಸಕಾರಾತ್ಮಕ ಫಲ ಹಾಗೂ ನಕಾರಾತ್ಮಕ ಕರ್ಮಕ್ಕೆ ನಿಶ್ಚಿತವಾಗಿ ನಕಾರಾತ್ಮಕ ಫಲ. ಕರ್ಮ ಸಿದ್ಧಾಂತವನ್ನು ಪೂರ್ಣ ರೂಪೇಯ ತಿಳಿಯಲು ನಾವು ಪುನರ್ಜನ್ಮದ ಸಿದ್ಧಾಂತ ಅರಿಯುವುದು ಅತಿ ಅವಶ್ಯಕ. ಈ ಜನ್ಮದ ಪೂರ್ಣ ಹಾಗೂ ಕರ್ಮ ಸಿದ್ಧಾಂತವನ್ನು ಪೂರ್ಣ ರೂಪೇಯ ತಿಳಿಯಲು ನಾವು ಪುನರ್ಜನ್ಮದ ಸಿದ್ಧಾಂತ ಅರಿಯುವುದು ಅತಿ ಅವಶ್ಯಕ. ಈ ಜನ್ಮದ ಪುಣ್ಯ ಹಾಗೂ ಪಾಪಕರ್ಮದ ಫಲ ಮತ್ತೊಂದು ಜನ್ಮದಲ್ಲಿ ಜೊತೆಯಾಗಿ ಸಾಗುವುದು. ಪ್ರಸ್ತುತ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ನಡೆಯುತ್ತಿದೆ ಅದು ನಿಶ್ಚಿತವಾಗಿ ನಮ್ಮ ಪೂರ್ವಜನ್ಮದ ಕರ್ಮದ ಫಲ. ಒಂದು ವೇಳೆ ನಮಗೆ ಕಾರಣ ಹಾಗೂ ಪ್ರಭಾವ ಸಿದ್ಧಾಂತದ ಬೋಧನೆಯಾದರೆ ನಾವು ನಮ್ಮ ದುರ್ಭಾಗ್ಯಕ್ಕೆ ಅನ್ಯರನ್ನ ದೋಷಿಸದೆ ನಮ್ಮ ತಪ್ಪುಗಳನ್ನು ಸ್ವೀಕರಿಸಲು ಮುಂದಾಗುತ್ತೇವೆ. ಇದರ ಜೊತೆಗೆ ಅನ್ಯ ಮತ್ತಷ್ಟು ರಹಸ್ಯಗಳ ಸಂಗತಿಗಳನ್ನು ತಿಳಿಯುತ್ತೇವೆ. ಹೇಗೆಂದರೆ ಕೆಲವೊಮ್ಮೆ ಹೀಗನ್ನಿಸುತ್ತದೆ, ಯಾವ ವ್ಯಕ್ತಿ ಜನ್ಮತಃ ಸ್ವಸ್ಥ ಮತ್ತು ಧನವಾನಾಗಿರ್ತಾನೆ, ಹಾಗೆ ಮತ್ತೊಂದು ಕಡೆ ಹೀಗೂ ಕಾಣಸಿಗುವುದು ಆ ವ್ಯಕ್ತಿ ರೋಗಸ್ಥ ಹಾಗೂ ನಿರ್ಗತಿಕ. ಮತ್ತು ಕರ್ಮ ಸಿದ್ಧಾಂತ ಜ್ಞಾನೋದಯವು ನಮ್ಮ ಪೂರ್ವ ಜನ್ಮದ ಕರ್ಮ ಖಾತೆಯನ್ನು ಚುಕ್ತ ಮಾಡಲು ಸಹಕಾರ ಹಾಗೂ ಭವಿಷ್ಯದ ಉತ್ತಮ ಕರ್ಮಕ್ಕಾಗಿ ಸಬಲ ಪ್ರೇರಣೆ ನೀಡುವುದು. ಈಗ ನಾವು ಏನು ಮಾಡುವೆವೋ ಅದೇ ಭವಿಷ್ಯದಲ್ಲಿ ಲಭಿಸುವುದು. ಸ್ವಾಭಾವಿಕ ರೂಪದಲ್ಲಿ ಏನಾದರೂ ಉತ್ತಮವಾಗಿ ಘಟಿಸಿದರೆ ನಮಗೆ ಪ್ರಸನ್ನವಾಗುತ್ತದೆ. ಆದರೆ ನಮ್ಮ ಜೊತೆ ದುರ್ಘಟನೆ ಸಂಭವಿಸಿದರೆ ಅದನ್ನು ಹೇಗೆ ಬದಲಾಯಿಸಬಹುದು? ರಾಜಯೋಗವು ನಮಗೆ ಇದರ ಜ್ಞಾನೋದಯ ಮೂಡಿಸುತ್ತದೆ.
ಯಾವ ರೀತಿ ರಾಜಯೋಗದ ಮೂಲಕ ನಮ್ಮೊಳಗೆ ಅಂತಹ ವಿಶಿಷ್ಟ ಶಕ್ತಿಗಳನ್ನು ಧಾರಣೆ ಮಾಡಿ ನಮ್ಮ ಕರ್ಮದಲ್ಲಿ ಪರಿವರ್ತನೆ ತರಬಹುದಾಗಿದೆ. ಕರ್ಮದ ಪರಿವರ್ತನೆಯೇ ರಾಜಯೋಗವು ನಮಗೆ ಅಂತಹ ಒಂದು ಶಕ್ತಿಯನ್ನು ಪ್ರದಾನ ಮಾಡುತ್ತದೆ. ರಾಜಯೋಗದ ಮಾಧ್ಯಮದಿಂದ ನಾವು ಕಳೆದುಕೊಂಡಿರುವ ಎಲ್ಲ ಶಕ್ತಿಗಳನ್ನು ಪುನಃ ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ನಮ್ಮ ಉನ್ನತಿಗೆ ಮುಖ್ಯವಾಗಿ ನಮ್ಮ ಅಷ್ಟಶಕ್ತಿಗಳೇ ಆಧಾರ.